ಧನುರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ದಯವಿಟ್ಟು ನೀವು ಧನುರಾಶಿಯವರಾಗಿದ್ದರೆ ಈ ಆಗಸ್ಟ್ ತಿಂಗಳಲ್ಲಿ 5 ತಪ್ಪುಗಳನ್ನು ಮಾಡಬೇಡಿ, ಎಚ್ಚರ ವಹಿಸಿ. ಏನಾಗಿದೆ 5 ತಪ್ಪುಗಳು ಎಲ್ಲ ವಿಚಾರ ತಿಳಿಸ್ತೇನೆ. ಹಾಗೂ ಶುಭ ವಿಚಾರಗಳು ಇದೆ, ಒಳ್ಳೆ ವಿಡಿಯೋ ಏನೇನು ಒಳ್ಳೆಯದಾಗುತ್ತೆ ಅಂತ ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ. ಆದರೆ ಈ ಎಚ್ಚರಿಕೆ ವಿಡಿಯೋ ಇದೆಯಲ್ಲ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಧನುರಾಶಿಯವರಿಗೆ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆ ಹೇಳಿದ್ರೆ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಓಂ ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಭಾಳ ವಿಶೇಷ ಕಾರಣ ಇದೆ, ತಿಳಿಸ್ತೇನೆ. ಮೊದಲನೆಯ ಎಚ್ಚರಿಕೆ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತಂದೆಯವರೊಂದಿಗೆ ಬಹಳ ಕೇರ್ಫುಲ್ ಆಗಿರಬೇಕು. ತಂದೆಯವರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಆಗಸ್ಟ್ 15ನೇ ತಾರೀಕಿನ ನಂತರ 9ನೇ ಮನೆಗೆ ರವಿಗ್ರಹ ಬರ್ತಾನೆ. ಒಂದು ಲೆಕ್ಕದಲ್ಲಿ ತುಂಬ ಒಳ್ಳೆಯದೇ, ಅದು ಶುಭ ವಿಚಾರ ಹಿಡಿದಿರ್ತೀನಿ. ಆದರೆ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಸಮಸ್ಯೆ ಆಗುತ್ತೆ. ಕಾರಕೋ ಭಾವನಾಶಾಯ. 9ನೇ ಮನೆಯಲ್ಲಿ ರವಿಗ್ರಹ ಧನುರಾಶಿಯವರ ತಂದೆಯವರಿಗೆ ತೊಂದರೆಯನ್ನು ಕೊಡ್ತಾನೆ. ಸೊ ಅದರಿಂದ ಆಗಸ್ಟ್ 15ನೇ ತಾರೀಕಿನ ನಂತರ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಭಿನ್ನಾಭಿಪ್ರಾಯಗಳಾಗಬಹುದು. ನೀವು ಹೇಳಿದ್ದು ನಿಮ್ಮ ಅಪ್ಪಗಾಗಲ್ಲ, ನಿಮ್ಮ ಅಪ್ಪ ಹೇಳಿದ್ದು ನಿಮಗಾಗಲ್ಲ. ಅಥವಾ ನಿಮ್ಮ ತಂದೆಯವರಿಗೆ ಆರೋಗ್ಯ ಬಾಧೆಗಳಾಗಬಹುದು, ನಿಮ್ಮ ತಂದೆಯವರಿಗೆ ಕಷ್ಟ ನಷ್ಟಗಳು ಬರಬಹುದು. ನಿಮ್ಮಿಂದಾಗಿ ನಿಮ್ಮ ತಂದೆಯವರಿಗೆ ಅಥವಾ ನಿಮ್ಮ ತಂದೆಯವರಿಂದಾಗಿ ನಿಮಗೆ ಒಂದಿಷ್ಟು ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಸೊ ಆದ್ದರಿಂದ ಜಗಳ ಮಾಡಿಕೊಳ್ಳದೆ, ಮನಸ್ತಾಪ ಮಾಡಿಕೊಳ್ಳದೆ, ಬೇಸರ ಮಾಡಿಕೊಳ್ಳದೆ, ಸಿಟ್ಟು ಮಾಡಿಕೊಳ್ಳದೆ ತಂದೆಯವರ ಶುಶ್ರೂಷೆ ಮಾಡಿ, ನಿಮ್ಮ ತಂದೆಯವರ ಸೇವೆ ಮಾಡಿ, ನಿಮ್ಮ ತಂದೆಯವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಪರಿಹಾರ ಬಹಳ ಮುಖ್ಯ ಮಾಡ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬಿಸ್ನೆಸ್ಸಲ್ಲಿ ತುಂಬ ನಷ್ಟ ಇದೆ. ನೀವು ಧನುರಾಶಿಯವರಾಗಿದ್ದರೆ ಇಷ್ಟು ದಿನಗಳ ಕಾಲ ಅರ್ಧಾಷ್ಟಮ ಶನಿ ಇತ್ಯಾದಿ ಕಾರಣಗಳಿಂದ ನಷ್ಟ ಅನುಭವಿಸ್ತಾ ಇದ್ದರೆ, ಈ ಆಗಸ್ಟ್ ತಿಂಗಳಲ್ಲಿ ಹಾಗಲ್ಲ. ಲಾಭಾಧಿಪತಿಗೆ ಕರ್ಮಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ ಶುಕ್ರ. ಆದ್ದರಿಂದ ನಿಮಗೆ ಮೇಲಿಂದ ಮೇಲೆ ಹೆಚ್ಚಿನದಾದಂತಹ ನಷ್ಟಗಳನ್ನು, ಲಾಸನ್ನು ಈ ಬಿಸ್ನೆಸ್ಸಲ್ಲಿ ನೋಡಬೇಕಾಗತ್ತೆ ಆಗಸ್ಟ್ ತಿಂಗಳಲ್ಲಿ. ಸೊ ದಯವಿಟ್ಟು ಶೇರ್ ಮಾರ್ಕೆಟ್ ಕಡೆ ಅಂತೂ ಮುಖಾನೇ ಹಾಕಿ ಮಲಗಬೇಡಿ. ಶೇರ್ ಮಾರ್ಕೆಟ್ ಸವಾಸಕ್ಕೆ ಹೋಗ್ಬಿಡಿ ಧನುರಾಶಿಯವರು ಆಗಸ್ಟ್ ತಿಂಗಳಲ್ಲಿ. ಅಷ್ಟಲ್ಲದೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ದೊಡ್ಡದಾಗಿ ಸಾಲ ಮಾಡಿಕೊಂಡು ಹೂಡಿಕೆ ಮಾಡೋದು, ದೊಡ್ಡದಾಗಿ ಇನ್ವೆಸ್ಟ್ ಮಾಡೋದು, ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡೋದು, ದಯವಿಟ್ಟು ಧನುರಾಶಿಯವರು ಬಿಸ್ನೆಸ್ಸೇ ಮಾಡಬೇಡಿ ಆಗಸ್ಟ್ ತಿಂಗಳಲ್ಲಿ. ಮಾಡಿದ್ರೆ ಅಲ್ಲಿಂದಲ್ಲಿ ಸಾರಿಸ್ದಂಗೆ ಇರಬೇಕು ವಿನಃ ಯಾವುದೇ ಕಾರಣಕ್ಕೂ ರಿಸ್ಕ್ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ನಷ್ಟ ಖಂಡಿತವಾಗಿ ಇದೆ, ಲಾಸ್ ಇದೆ ಧನುರಾಶಿಯವರಿಗೆ ಬಿಸ್ನೆಸ್ಸಲ್ಲಿ ಆಗಸ್ಟ್ ತಿಂಗಳಲ್ಲಿ. ಏನು ಮಾಡ್ತೀರಿ ನೋಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ. ತುಂಬ ಲಾಸ್ ಇದೆ. ಏನೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಏನು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಗುರುವಿನ ಅನುಗ್ರಹ ಬಹಳ ಮುಖ್ಯ. ಅದು ಹೇಗೆ ಪಡ್ಕೊಳ್ಬೇಕು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಅದಕ್ಕೊಂದು ವಿಶೇಷ ಪರಿಹಾರ ಇದೆ. ಮೂರನೇ ಎಚ್ಚರಿಕೆ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಜಗಳ, ಸ್ನೇಹಿತರೊಂದಿಗೆ ಜಗಳ, ಬಾಳ ಸಂಗಾತಿಯೊಂದಿಗೆ ಜಗಳ, ಅಥವಾ ಬಿಸ್ನೆಸ್ ಪಾರ್ಟ್ನರ್ಸೊಂದಿಗೆ ಜಗಳ, ಪ್ರಯಾಣದಲ್ಲಿ ಜಗಳ, ಎಲ್ಲ ಕಡೆ ಜಗಳ ಜಾಸ್ತಿ ಆಗ್ತದೆ. ಕುಜಗ್ರಹ 7ನೇ ಮನೆಯಲ್ಲಿದ್ದಾನೆ, ಮಿಥುನ ರಾಶಿಯಲ್ಲಿ ಬರ್ತಾನೆ. ಸೊ ಏನಾಗ್ಬಿಡುತ್ತೆ ನಿಮಗೆ, 7ನೇ ಮನೆಯಲ್ಲಿ ಕುಜ ಧನುರಾಶಿಯವರಿಗೆ ಫ್ರೆಂಡ್ಸ್ ಜೊತೆ ಜಗಳ ಮಾಡ್ತಾನೆ. ಫಸ್ಟು ನಿಮ್ಮ ಏನು ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಜೊತೆಗೆ ನೀವು ಜಗಳ ಮಾಡಿಬಿಡ್ತೀರ, ಅಥವಾ ಅವರೇ ನಿಮ್ಮ ಜೊತೆ ಜಗಳ ಮಾಡಿಬಿಡ್ತಾರೆ. ಸೊ ನಿಮ್ಮ ಕಷ್ಟಕ್ಕಾಗಬೇಕಾದವರೇ ನಿಮ್ಮ ಸ್ನೇಹಿತರು, ಅವರೇ ನಿಮ್ಮ ಜೊತೆ ಜಗಳ ಮಾಡಿಬಿಟ್ರೆ, ಅಥವಾ ನೀವೇ ಅವ್ರ ಜೊತೆ ಜಗಳ ಮಾಡಿಬಿಟ್ರೆ ನಿಮ್ಮ ಕಷ್ಟಕ್ಕೆಲ್ಲ ಆಗ್ತಾರೆ ಅವರು? ಆಗಲ್ಲ. ಇಲ್ಲ ಬಾಳ ಸಂಗಾತಿ ಅಂದರೆ ನೀವು ಧನುರಾಶಿ ಹೆಂಡತಿ ಆದರೆ ನಿಮ್ಮ ಗಂಡ, ನೀವು ಧನುರಾಶಿಯ ಗಂಡ ಆದರೆ ನಿಮ್ಮ ಹೆಂಡತಿ. ಸೊ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಜಗಳ, ಮನಸ್ತಾಪಗಳು, ಅದೇನಾಗುತ್ತೆ ಇನ್ನೂ ನೆಮ್ಮದಿ ಇರೋಬರ ನೆಮ್ಮದಿನೆಲ್ಲ ಹಾಳು ಮಾಡಿಬಿಡುತ್ತೆ ಬಾಳ ಸಂಗಾತಿಯಿಂದ ಜಗಳ ಅಂದ ತಕ್ಷಣ. ಇನ್ನು ಮೂರನೇದಾಗಿ ಸಪ್ತಮದ ಕುಜನಿಂದಾಗಿಯೇ ನಿಮಗೆ ಎಲ್ಲಿ ಹೋಗ್ತಿರಲ್ಲ, ಪ್ರಯಾಣ ಹೋಗ್ತಿರಲ್ಲ, ಈಗೆಲ್ಲ ಹೋಗಿರ್ತೀರ, ಆ ಕೆಲಸಕ್ಕೆ ಹೋಗ್ಬೇಕು, ಈ ಕೆಲಸ ಅಂತ ಓಡಾಡ್ತಿರಲ್ಲ, ಎಲ್ಲ ಕಡೆ ಜಗಳ ಮಾಡಿಕೊಂಡೇ ವಾಪಸ್ ಬರ್ತೀರಿ. ಏನ್ರಿ ಪ್ರತಿದಿನ ಜಗಳ ಮಾಡ್ಕೊಂಡು ಬರ್ತಾ ಇದ್ದೀರಲ್ರಿ, ದಿನ ಗಲಾಟೆನೇ ಆಗೋಯ್ತಲ್ರಿ ನಿಮ್ಮದು ಅನ್ನೋ ಥರ ಹೇಳಿಸಿಕೊಳ್ಳಬೇಕಾದ ಪರಿಸ್ಥಿತಿ. ಧನುರಾಶಿಯವರು ಹಂಗೆಲ್ಲ ಹೇಳಿಸ್ಕೊಳ್ಳೋವಂಥವ್ರು, ಜಗಳ ಮಾಡೋವಂಥವ್ರಲ್ಲ. ನೀವು ತುಂಬ ಒಳ್ಳೆಯವರು ನೀವು. ಆದರೆ ಗ್ರಹಚಾರ ಹೆಂಗಿದೆ ನೋಡಿ, ಜಗಳ, ಹೋದಲ್ಲೆಲ್ಲ ಜಗಳ, ಸ್ನೇಹಿತರ ಜೊತೆ ಜಗಳ, ಬಾಳಸಂಗಾದ ಜೊತೆ ಜಗಳ, ಎಲ್ಲ ಜಗಳ. ಸೊ ಇದು ನಿಮಗೆ ಬಹಳ ದುಃಖವನ್ನು, ಕಷ್ಟವನ್ನು, ನಷ್ಟವನ್ನು ಉಂಟು ಮಾಡಲಿದೆ. ಇದನ್ನು ನೀವು ಸಾಮಾನ್ಯವಾಗಿ ಬಹಳ ಸಮಾಧಾನದಿಂದ ಇದನ್ನು ಎದುರಿಸಬೇಕಾಗತ್ತೆ. ಸಿಟ್ಟು ಮಾಡ್ಕೊಳ್ಬಾರ್ದು, ಪರಿಹಾರ ಮಾಡ್ಕೊಳ್ಬೇಕು. ವಿಶೇಷ ಪರಿಹಾರಗಳನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. 4ನೇ ಎಚ್ಚರಿಕೆ
ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ ಸಾಲ ಸಿಗುವುದಿಲ್ಲ. ಸಾಲಗಳು ನಿಮಗೆ ಎಲ್ಲೆಲ್ಲೆಲ್ಲೂ ಸಿಗಲ್ಲ. ಒಂದು, ನೀವು ಕೊಟ್ಟ ಸಾಲನೂ ವಾಪಸ್ ಬರಲ್ಲ. ಎರಡನೇದು, ನಿಮಗೂ ಎಲ್ಲೂ ಸಾಲ ಹುಟ್ಟಲ್ಲ. ಷಷ್ಠ್ಯಾಧಿಪತಿಯೇ ಕರ್ಮಸ್ಥಾನದಲ್ಲಿ ನೀಚ. ನೀವು ಎಲ್ಲಿ ಜಾಬ್ ಮಾಡ್ತೀರಾ ಅಲ್ಲಾದರೂ ಏನೋ ಒಂದು ಸ್ವಲ್ಪ ನಂಗೆ ಅರ್ಜೆಂಟ್ ಸಾಲ ಬೇಕು ಅಂತ ಇಸ್ಕೊಳ್ಳೋಣ ಅಂದ್ಕೊಂಡಿರ್ತೀರ, ಅಲ್ಲೂ ₹1 ಹುಟ್ಟಲ್ಲ. ಸಾಲ ಅನ್ನೋದೇ ಹುಟ್ಟಲ್ಲ. ಹಾಗಂತ ನೀವು ತೀರಿಸ್ಬೇಕಾದವ್ರು ನಿಮ್ಮ ನೆತ್ತಿ ಮೇಲೆ ಬಂದು ಕೂತ್ಕೊಳ್ತಾರೆ, ನನ್ನ ದುಡ್ಡು ವಾಪಸ್ ಕೊಡು ಅಂತ. ಈ ಕಡೆ ನೀವು ಕೊಡಬೇಕಾದವ್ರಿಗೆ ಕೊಡಬೇಕು, ಆ ಕಡೆ ನಿಮಗೆ ಕೊಡಬೇಕಾದವ್ರಿಗೆ ಕೊಡ್ತಾ ಇಲ್ಲ. ಬಹಳಷ್ಟು ವಿಚಿತ್ರವಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಸಾಲದ ವಿಚಾರದಲ್ಲೂ ನಿಮಗೆ ಕಂಡು ಬರ್ತಾ ಇದೆ. ಸೊ ನೀವು ಧನುರಾಶಿಯವರು ಆಗಸ್ಟ್ ತಿಂಗಳು ನಡೀತಾ ಇದೆ, ಸಾಲಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಎಂದರೆ, ಸಾಲಗಳ ಬಗ್ಗೆ ನೀವು ಎಷ್ಟು ಕೇರ್ಫುಲ್ ಆಗಿದ್ರೂ ಕಡಿಮೆನೆ. ಸಾಲಗಳ ಬಗ್ಗೆ ನೀವು ಎಷ್ಟು ಜಾಗರೂಕರಾಗಿದ್ದರೂ ಸಹ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇರ್ತದೆ. ಸಾಲದ ವಿಚಾರದಲ್ಲಿ ಅಪಮಾನಿತರಾಗಬೇಕಾದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಎಚ್ಚರ. ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. 5ನೇ ಎಚ್ಚರಿಕೆ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ವ್ಯಯಾಧಿಪತಿ ಸಪ್ತಮ ಕುಜಗ್ರಹ, ಕಳೆದುಕೊಳ್ಳುವಿಕೆ ಜೊತೆಗೆ ಏಟು, ಅಂದರೆ ಬಿದ್ದು ಏಟು ಮಾಡಿಕೊಳ್ತಕ್ಕಂಥದ್ದು. ನೀರಿತ್ತು ನೋಡ್ಕೊಂಡಿಲ್ಲ, ನಡೆದುಬಿಟ್ಟೆ, ಜಾರು ಬಿದ್ದುಬಿಟ್ಟೆ. ಮಳೆ ಬರ್ತಾ ಇತ್ತು, ಜಾರು ಬಿದ್ದುಬಿಟ್ಟೆ. ಎಣ್ಣೆ ಚೆಲ್ಕೊಂಡಿತ್ತು, ಜಾರು ಬಿದ್ದುಬಿಟ್ಟೆ. ಯಾರೋ ಬಂದು ಗುದ್ದುಬಿಟ್ರು, ನಡ್ಕೊಂಡು ಹೋಗ್ತದೆ, ಬಂದು ಗುದ್ದುಬಿಟ್ರು ನನಗೆ ಗಾಡೀಲಿ. ಬೈಕಲ್ಲಿ ಸ್ಕಿಡ್ ಆಗಿ ಬಿದ್ದೆ, ಕಾರಲ್ಲಿ ಹಿಂಗೆ ಬಿದ್ದೆ. ಸೊ ಹಿಂಗೆ ಬಿದ್ದು ಆಕ್ಸಿಡೆಂಟ್ಗಳು ಮಾಡ್ಕೊಳ್ತಕ್ಕಂಥದ್ದು, ಏಟುಗಳು ಮಾಡ್ಕೊಳ್ತಕ್ಕಂಥದ್ದು, ಜಾರು ಬಿದ್ದು ಏಟುಗಳು ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ಆ ಬೀಳುವ ಸಂದರ್ಭದಲ್ಲಿ ಕೈಲಿದ್ದು ಕಳ್ಕೊಂಡ್ಬಿಡ್ತೀರಾ. ಅಯ್ಯೋ ಕೈಯಲ್ಲಿ ಇಲ್ಲೇ ಇಟ್ಕೊಂಡಿದ್ದೆ, ಎಲ್ಲೋ ಬಿತ್ತು, ಆ ಬಿದ್ದು ಗಡ್ಬಡಲ್ಲಿ ನಾನು ನೋಡ್ಕೊಳ್ಳಿಲ್ಲ, ಅದು ಕಳೆದೋಯ್ತು. ಸೊ ಬಿದ್ದೇಟು ಬೇರೆ, ಕಳ್ಕೊಂಡು ದುಃಖ ಬೇರೆ, ಎರಡೆರಡು. ಸೊ ಅದರಿಂದ ಎರಡೆರಡು ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗುವ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಎಚ್ಚರ. ಇದೆಲ್ಲ ನಿಮ್ಮನ್ನು ಎದುರಿಸ್ಲಿಕ್ಕೆ ಕೇಳ್ತಾ ಇಲ್ಲ, ಎಚ್ಚರಿಕೆಯಿಂದಿರಲಿ, ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ಪರಿಹಾರ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ. ಹಾಗಾದರೆ ಆ ವಿಶೇಷ ಪರಿಹಾರ ಏನು ಧನುರಾಶಿಯವರಿಗೆ, ಅದನ್ನು ಹೇಳಿ. ಪ್ರತಿಯೊಬ್ಬರಿಗೂ ಸಹ ಓಂ ಗುರುಭ್ಯೋ ನಮಃ ಅಂತ ನಾವು ಕಮೆಂಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಕಾರಣ, ಗುರುಪೂರ್ಣಿಮೆ ಇದೆ. ಜುಲೈ 29ನೇ ತಾರೀಕು ಬುಧವಾರ ಗುರುಪೂರ್ಣಿಮಾ. ಸೊ ಗುರುಪೂರ್ಣಿಮೆಯಿಂದಾಗಿ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥ ಉದ್ದೇಶ. ಸೊ ನೀವು ಏನು ಮಾಡಬಹುದು ಪರಿಹಾರ, ಆಗಸ್ಟ್ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಜುಲೈನಲ್ಲೇ ನೀವು ಜುಲೈ 29ನೇ ತಾರೀಕು ಮನೆ ಹತ್ತಿರದಲ್ಲೆಲ್ಲರೂ ಗುರುವಿನ ಸನ್ನಿಧಾನಗಳು, ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಸಾಯಿಬಾಬಾ ದೇವಸ್ಥಾನ ಇರಬಹುದು, ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಶಂಕರ ಮಠ ಇರಬಹುದು, ನಿಮ್ಮ ಕುಲ ಗುರುಗಳ ಮಠ ಇರಬಹುದು. ಸೊ ಗುರು ಮಠಗಳಿಗೆ ಹೋಗಿ ಅಲ್ಲಿ ಗುರುಗಳಿಗೆ ಒಂದು ಆರಾಧನೆ, ಅಂದರೆ ಒಂದು ಪಾದಪೂಜೆ ಇರಬಹುದು, ಒಂದು ಏನಾದ್ರು ಅಭಿಷೇಕ ಸೇವಾದಿಗಳಿರಬಹುದು, ಸಮರ್ಪಣೆ ಅಂದರೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಸಮರ್ಪಣೆ ಮಾಡ್ತಕ್ಕಂಥದ್ದು ಇರಬಹುದು. ಏನೂ ಆಗಿಲ್ಲ ಅಂದರೆ ಅಲ್ಲೇ ಕೂತ್ಕೊಂಡು ಗುರುಗ್ರಹದ ಅಷ್ಟೋತ್ತರವನ್ನು 108 ಸಲ ಅಷ್ಟೋತ್ತರವನ್ನು ಪಠನೆ ಮಾಡಿದ್ರು ಸಾಕು. ಓಂ ಗುರುಭ್ಯೋ ನಮಃ ಅಂಥೇಳಿ ಒಂದು 108 ಬಾರಿ ಜಪ ಮಾಡಿದ್ರು ಕೂಡ ಸಾಕಾಗ್ತದೆ. ಭಾಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ನಿಮಗೋಸ್ಕರ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಯನ್ನು ಮಾಡಿದ ಕಾರಣ ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ ಗುರುಪೂರ್ಣಿಮೆ ಆದ ಕಾರಣ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ನಾವು ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ ಜೊತೆಗೆ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಈ ಒರಿಜಿನಲ್ ಕನಕ ಪುಷ್ಯರಾಗರತ್ನ, ಒರಿಜಿನಲ್ ಯೆಲ್ಲೋ ಸಫೈರ್, ಈ ರತ್ನವನ್ನು ವಿಶೇಷವಾಗಿ ನಾವು ಅವತ್ತಿನ ದಿವಸ ಹೋಮಗಳಲ್ಲಿ ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆಗಳಲ್ಲೆಲ್ಲ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಒಂದು ವಿಶೇಷ ಐತಿಹ್ಯ ಇದೆ. ನಾನು ಬಹುಮುಖ್ಯವಾಗಿ ಈ ಒಂದು ವಿಶೇಷವಾದ ಗುರುವಿನ ಮಣಿಯಾದ ಯೆಲ್ಲೋ ಸಫೈರ್ ಕನಕಪುಷ್ಯರಾಗವನ್ನು ನರಸೋಬಾವಾಡಿ ಅಂತ ಕೇಳಿರಬಹುದು ನೀವು. ನರಸೋಬಾವಾಡಿ ಅಂತಂದರೆ ನರಸಿಂಹ ಸರಸ್ವತಿ ಸ್ವಾಮಿಗಳು ಅವರ ಅವತಾರ
ದತ್ತಾತ್ರೇಯರ ಅವತಾರ. ಅವರು 12 ವರ್ಷಗಳ ಕಾಲ ಆ ನರಸೋಬಾವಾಡಿ ಸನ್ನಿಧಾನದಲ್ಲಿ ಅವರು ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಸನ್ನಿಧಾನ ಅದು. ಸೊ ಬಹಳ ಪವರ್ಫುಲ್ ಆಗಿರತಕ್ಕಂಥ ಮಹಾರಾಷ್ಟ್ರದ ನರಸೋಬಾವಾಡಿ ಆ ಒಂದು ಜಾಗದಲ್ಲಿ ಅಲ್ಲಿ ನಿಮಗೆ ಒಂದು ಸಂಗಮ ಸಹ ಇದೆ, ನದಿಯ ಸಂಗಮ ಇದೆ. ಅಲ್ಲಿ ಕೃಷ್ಣಾ ನದಿ ಹಾಗೂ ಪಂಚಗಂಗಾ ನದಿಗಳ ಸಂಗಮ ಸನ್ನಿಧಾನ, ಸಂಗಮ ಸ್ಥಾನ ನರಸೋಬಾವಾಡಿ. ಆ ಒಂದು ಸನ್ನಿಧಾನದಲ್ಲಿ ನಾನು ಆ ನರಸಿಂಹ ಸರಸ್ವತಿಗಳ ಒಂದು ಚರಣಾರವಿಂದಗಳಲ್ಲಿ ಇಟ್ಟು ಈ ಕನಕವರ್ಷರಾಗರತ್ನಗಳನ್ನಿಟ್ಟು ನಾನೇ ಸ್ವತಃ ಅಭಿಷೇಕ ಪೂಜಾದಿಗಳನ್ನು ಮಾಡಿಸ್ಕೊಂಡು ಅಲ್ಲಿ ಪಂಚಗಂಗಾ ಹಾಗೂ ಕೃಷ್ಣಾ ನದಿಯ ಸಂಗಮ ಸ್ಥಾನದಲ್ಲಿ ಈ ಒಂದು ವಿಶೇಷವಾಗಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದಿದ್ದೇನೆ. ಜೊತೆಯಲ್ಲಿ ಈಗ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜುಲೈ 29 ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಮತ್ತೆ ಪುನಃ ಡಬಲ್ ಎನರ್ಜೈಸ್ಡ್ ಆಗುತ್ತೆ. ಅದ್ರ ಜೊತೆಗೆ ಗುರು ದತ್ತಾತ್ರೇಯರ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಇದನ್ನೆಲ್ಲ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಒರಿಜಿನಲ್ ಕನಕ ಪುಷ್ಯರಾಗ ತುಂಬ ಕಾಸ್ಟ್ಲಿ, ಒರಿಜಿನಲ್ ಕನಕ ಪುಷ್ಯರಾಗ. ಇದಕ್ಕೆ ನಾವು ಏನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ. ಒಂದೇ ಸಂಕಲ್ಪ ಸೇವೆಯಲ್ಲಿ ಎಲ್ಲ ಹೋಮ ಬಂತು. ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹವನ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕ ಪುಷ್ಯರಾಗರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅದು ಡಬಲ್ ಎನರ್ಜೈಸ್ಡ್. ಅಲ್ಲಿ ನರಸೋಬಾವಾಡಿ ಸನ್ನಿಧಾನದಲ್ಲೂ, ಸಂಗಮ ಕ್ಷೇತ್ರದಲ್ಲೂ, ನರಸಿಂಹ ಸರಸ್ವತಿಗಳ ಸನ್ನಿಧಾನದಲ್ಲೂ ಎನರ್ಜೈಸ್ ಮಾಡ್ಕೊಂಡ್ಬಂದು ಇಲ್ಲಿ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹಾಗೂ ಗುರು ದತ್ತಾತ್ರೇಯ ಒಂದು ಎನರ್ಜೈಸ್ ಆಗ್ತಕ್ಕಂಥದ್ದು. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದಂತ ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ವಿಶೇಷವಾದ ಒರಿಜಿನಲ್ ಕನಕಪುಷ್ಯರಾಗರತ್ವವನ್ನು ಪ್ರತಿಯೊಬ್ಬರಿಗೂ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ನೀವು ಇದನ್ನು ನೀವೇ ಉಂಗುರ ಮಾಡಿಸಿ ಯಾಕೆಂದರೆ ತುಂಬ ಕಾಸ್ಟ್ಲಿ ಒರಿಜಿನಲ್ ಕನಕಪುಷ್ಯರಾಗ ಗೊತ್ತಾಯ್ತಲ್ವಾ. ಸೊ ನೀವು ನಮ್ಮ ಸಂಕಲ್ಪ ಸೇವೆಗೆ ಏನು ಹಣವನ್ನು ಸಂದಾಯ ಮಾಡ್ತೀವಿ 1250 1250 ಅದಕ್ಕಿನ್ನೂ ಕಾಸ್ಟ್ಲಿ ಇದು. ಸೊ ಅದಕ್ಕೆ ನಾವು ಹೋಮಗಳನ್ನು ಎಲ್ಲ ಹೋಮಗಳನ್ನು ಮಾಡಿ ಕ್ಷೇತ್ರದಲ್ಲಿ ಎನರ್ಜೈಸ್ ಮಾಡಿಕೊಂಡು ಮತ್ತೆ ನಮ್ಮಲ್ಲಿ ಹೋಮಗಳನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇರುವಂಥದ್ದು. ನನ್ನ ಕೈಲಿ ಆಗೋಷ್ಟು ನಾನು ಮಾಡ್ತಾ ಇದ್ದೇನೆ. ಸೊ ಇದನ್ನು ನೀವು ಒಂದು ಉಂಗುರ ಮಾಡಿಸ್ಕೊಂಡು ಬೆರಳಲ್ಲಿ ಹಾಕ್ಕೋಬೋದು, ಡಾಲರ್ ಮಾಡಿಸ್ಕೊಂಡು ಕುತ್ತಿಗೆಯಲ್ಲಿ ಹಾಕ್ಕೋಬೋದು. ಇದು ಹಾಗೇ ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೋಬೋದು. ಪ್ರತಿಯೊಬ್ಬರಿಗೂ ಸಹ ಗುರುವಿನ ಅನುಗ್ರಹ ಸಿದ್ಧಿಗಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒರಿಜಿನಲ್ ಕನಕಪುಷ್ಯರಾಗರತ್ನವನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸೊ ದಯವಿಟ್ಟು ಇದು ಮುಗಿದ್ರೆ ಮತ್ತೆ ಪುನಃ ಸಿಗಲ್ಲ ಇದು. ಸೊ ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿಕೊಂಡು ಬೇಗ ನಿಮ್ಮ ಕನಕಪುಷ್ಯರಾಗರತ್ನ ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಯನ್ನು ಕೊಡಿ. ಪ್ರತಿಯೊಂದು ಸಂಕಲ್ಪ ಸೇವೆ ಕೊಟ್ಟವರೆಗೂ ಇದು ಉಚಿತವಾಗಿ ಕೊಡ್ತೇವೆ. ಸಂಕಲ್ಪ ಸೇವೆಗೆ ಮಾತ್ರ ಚಾರ್ಜ್ ಮಾಡುವಂಥದ್ದು. ಇದಕ್ಕೆ ಸಪ್ರೇಟ್ ಚಾರ್ಜು, ಒಂದೊಂದು ಹೋಮಕ್ಕೆ ಸಪ್ರೇಟ್ ಚಾರ್ಜ್ ಅಂತೆಲ್ಲ ಏನೂ ಇಲ್ಲ. ಎಲ್ಲ ಸೇರಿಸಿ ಒಂದೇ ಸಂಕಲ್ಪ ಸೇವೆ, ಒಂದೇ ಪ್ರಸಾದ. ಪ್ರತಿಯೊಂದು ಸಂಕಲ್ಪ ಸೇವೆಗೆ ಒಂದು ಕನಕಪುಷ್ಯರಾಗರತ್ನವನ್ನು ಕೊಡ್ತೇನೆ. ಸೊ ನಿಮ್ಮಲ್ಲಿ ನೀವು 4 ಜನ ಇದ್ದೀವಿ, 4 ಜನಕ್ಕೆ ಬೇಕು ಅಂದರೆ 4 ಸಂಕಲ್ಪ ಸೇವೆ ಕೊಟ್ಕೋಬೇಕು, 3 ಬೇಕಂದ್ರೆ 3 ಸಂಕಲ್ಪ ಸೇವೆ ಕೊಟ್ಕೋಬೇಕು. ಈ ಥರ ವ್ಯವಸ್ಥೆ ಇರ್ತದೆ. ದಯವಿಟ್ಟು ನಮ್ಮ ಆಫೀಸ್ ನಂಬರ್ಗೆ ಬೇಗ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.